2 ದಶಕಗಳ ಕಾಲಕ್ಕೂ ಅಧಿಕವಾಗಿ ನೀವು ಮನರಂಜನೆ ನಮಗೆ ಕೊಟ್ಟಿರೋದ್ರಿಂದ ಸೊ ನಿಮ್ಮ ಫಿಸಿಕ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ತುಂಬಾ ಔಟ್ಡೋರ್ ಶೂಟ್ಸ್ ಇರುತ್ತೆ, ಇಂಡೋರ್ ಶೂಟ್ಸ್ ಇರುತ್ತೆ, ಕೆಲವೊಂದ್ಸಲ ಧೂಳು ಅದೆಲ್ಲ ಇರ್ತದೆ. ನಾವು ಹೊರಗಡೆ ಓಡಾಡ್ತಿರ್ತೀವಿ, ಹೇರ್ ಸ್ಕಿನ್ ಎಲ್ಲ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ನಾ ಹೇಳೋದು ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಹೇರ್ ಚೆನ್ನಾಗಿರ್ಬೇಕು, ಸ್ಕಿನ್ ಚೆನ್ನಾಗಿರ್ಬೇಕು, ಇವಾಗ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ ಲೈಫ್ ಸ್ಟೈಲ್ ಬಹಳ ಮುಖ್ಯ ಆಗುತ್ತೆ. ಬಹಳಷ್ಟು ಈಗ ಇಂತೂ ಲೈಫ್ ಇಸ್ ಬಿಕಮ್ ವೆರಿ ವೆರಿ ಬ್ಯುಸಿ ಆಗ್ಬಿಟ್ಟಿದೆ, ಹೆಕ್ಟಿಕ್ ಆಗ್ಬಿಟ್ಟಿದೆ. ಇನ್ನು ಇದು ಮಾಡ್ಬೇಕು, ನಾನು ಅದು ಮಾಡ್ಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಲಾಟ್ ಆಫ್ ಸ್ಟ್ರೆಸ್ ಹಾಕೊಂಡಿದ್ದಾರೆ. ಯೋಚನೆ ಮಾಡಿ ಚಿಂತೆ ಮಾಡಕ್ ಹೋಗ್ಬೇಡಿ. ಚಿಂತೆ ಮಾಡಿದ್ರೆ ಬೇಗ ಏಜ್ ಆಗ್ಬಿಡುತ್ತೆ. ಹೇರ್ ಕೇರ್ ಅಂತ ಹೇಳಿದ್ರೆ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತೀವಿ. ಇವಾಗ ನಿಮ್ಮನ್ನೇ ಫಾಲೋವರ್ಸ್ ಒಂದಷ್ಟು ಫಾಲೋ ಮಾಡ್ತಿರ್ತಾರೆ, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಟಿಪ್ಸ್ ಅಂತೆಲ್ಲ ಈಗ ಎಲ್ರಿಗೂ ಗೊತ್ತೇ ಇದೆ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತಾ ಅಥವಾ ಬ್ಯೂಟಿ ಪಾರ್ಲರ್ ಎಲ್ಲ ಹೋಗ್ತಾ ಇರ್ತೀರಾ? ಬ್ಯೂಟಿ ಪಾರ್ಲರ್ ಡಿಪೆಂಡ್ಸ್. ಆಗಿರ್ಬೋದು, ನಟರಾಗಿರ್ಬೋದು, ನಾವು ಆನ್ ಸ್ಕ್ರೀನ್ ಅಲ್ಲಿ ಮಿಂಚಬೇಕು ಅಂತಂದಾಗ ಬೋಟಾಕ್ಸ್ ಆಗಿರ್ಬೋದು, weight ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ಹಾಗೇನೆ ನಮ್ಮ ಸ್ಕಿನ್ ಅನ್ನ ಚೇಂಜ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ 2 ದಶಕಗಳ ಕಾಲಕ್ಕೂ ಅಧಿಕವಾಗಿ ನೀವು ಮನರಂಜನೆ ನಮಗೆ ಕೊಟ್ಟಿರೋದ್ರಿಂದ ಸೊ ನಿಮ್ಮ ಫಿಸಿಕ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ತುಂಬಾ ಔಟ್ಡೋರ್ ಶೂಟ್ಸ್ ಇರುತ್ತೆ, ಇಂಡೋರ್ ಶೂಟ್ಸ್ ಇರುತ್ತೆ, ಕೆಲವೊಂದ್ಸಲ ಧೂಳು ಅದೆಲ್ಲ ಇರ್ತದೆ. ಸೊ ಸ್ಕಿನ್ ಕೇರ್ ಎಲ್ಲ ಹೆಂಗಿರುತ್ತೆ ಅಂಡ್ ಹೇರ್ ಕೇರ್ ಎಲ್ಲ ಹೆಂಗಿರುತ್ತೆ? ಹೌದು, ಶೂಟಿಂಗ್ ಅಂತ ಬಂದಾಗ ಅಥವಾ ಶೂಟಿಂಗ್ ಅಂತಾನೆ ಅಲ್ಲ, ಈಗ ನಾವು ಹೊರಗಡೆ ಓಡಾಡ್ತಿರ್ತೀವಿ, ಹೇರು ಸ್ಕಿನ್ನು ಎಲ್ಲ ಇಂಪಾರ್ಟೆಂಟ್. ಇದೆಲ್ಲದಕ್ಕಿಂತ ನಾ ಹೇಳೋದು ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಹೇರ್ ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಬಹಳ ಮುಖ್ಯ ಆಗುತ್ತೆ. ಪ್ರಾಪರ್ ಫುಡ್ ಇಂಟೇಕ್ ಆಗಿರ್ಬೋದು, ಪ್ರಾಪರ್ ವರ್ಕೌಟ್ ಆಗಿರಬಹುದು, ನಿದ್ರೆ ಆಗಿರಬಹುದು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ಬಹಳಷ್ಟು ಈಗ ಇಂತೂ ಲೈಫ್ ಇಸ್ ಬಿಕಮ್ ವೆರಿ ವೆರಿ ಬ್ಯುಸಿ ಆಗಿಬಿಟ್ಟಿದೆ, ಹೆಕ್ಟಿಕ್ ಆಗಿಬಿಟ್ಟಿದೆ, ಬಹಳಷ್ಟು ಸ್ಟ್ರೆಸ್ಫುಲ್ ಆಗಿಬಿಟ್ಟಿದೆ. ಇನ್ನು ಇದು ಮಾಡಬೇಕು, ನಾನು ಅದು ಮಾಡಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು, ಲಾಟ್ ಆಫ್ ಸ್ಟ್ರೆಸ್ ಹಾಕ್ಕೊಂಡಿದ್ದಾರೆ. ಬಟ್ ಯೋಚನೆ ಮಾಡಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಚಿಂತೆ ಮಾಡಿದ್ರೆ ಬೇಗ ಏಜ್ ಆಗಿಬಿಡುತ್ತೆ. ಯೋಚನೆ ಮಾಡಿ ಅದಕ್ಕೇನು ಸೊಲ್ಯೂಷನ್ ಅಂತ ಹುಡುಕೊಳ್ಳಿ ಹೊರತು ತುಂಬ ಚಿಂತೆ ಮಾಡ್ತಾ ಇರಬೇಡಿ. ಒಳ್ಳೆ ಫುಡ್ಡನ್ನು ತಗೊಳ್ಳಿ, ಆರೋಗ್ಯವಾದಂಥ ಫುಡ್ಡು, ಮ್ಯಾಕ್ಸಿಮಮ್ ಹೋಮ್ ಮೇಡ್ ಫುಡ್ ತಗೊಳ್ಳಿ. ಆಮೇಲೆ ಸ್ಕಿನ್ ಆ್ಯಂಡ್ ಹೇರ್ ಅಂತ ಬಂದಾಗ ಸ್ಕಿನ್ಗೆ ನಾನೇನು ಜಾಸ್ತಿ ಏನು ಮಾಡಲ್ಲ. ಪ್ಲೇನ್ ವಾಟರ್ ವಾಶ್ ಮಾಡ್ಕೊ, ಒಂದು ಸಿರಮ್ ಗಿರಮ್ ಹಾಕ್ಕೊಂಡು ಮಲ್ಕೊಳ್ಳಿ. ಕೀಪ್ ಕ್ಲೆನ್ಸಿಂಗ್, ಮುಖ ನೀಟಾಗಿ ವಾಶ್ ಮಾಡ್ಕೊ. ಬಿಕಾಸ್ ಲಾಟ್ ಆಫ್ ಮೇಕಪ್ ಹಾಕ್ಕೋತಾನೆ ಇರ್ತೀವಿ ನಾವು. ಸೊ ಅದನ್ನು ನೀಟಾಗಿ ರಿಮೂವ್ ಮಾಡಿ ಆ ಥರದ್ದು ಸ್ಕಿನ್ ಕೇರ್ ಮಾಡ್ಕೋತೀನಿ. ಹೇರ್ ಅಂದರೂ ಕೂಡ ನಾನು ಹೋಮ್ ರೆಮಿಡಿ ಇದನ್ನೇ ಮಾಡ್ಕೊಳ್ಳೋದು. ಬಹಳಷ್ಟು ಹೋಮ್ ಇದು ಮಾಡ್ಕೋತೀನಿ. ಬಿಕಾಸ್ ಎವ್ರಿ ಡೇ ವಿ ಕೀಪ್ ಡೂಯಿಂಗ್ ಹೇರ್ ಸ್ಟೈಲ್ಸ್ ಮಾಡ್ಕೋತಾ ಇರ್ತೀವಿ. ಸೊ ಇದು ಒಂದು ಕಡೆಗಾದರೆ ಊಟ ತಿನ್ನಿದ್ರೆ ತಿನ್ನಿ, ಇದು ಒಂದು ಕಡೆಗಿರುತ್ತೆ. ಎರಡೂ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಹೆಲ್ದಿ. ಮೇಡಮ್, ಇನ್ನೊಂದೇನಂತಂದ್ರೆ ಹೇರ್ ಕೇರ್ ಅಂತ ಹೇಳಿದ್ರೆ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತೀವಿ. ಇವಾಗ ನಿಮ್ಮನ್ನೇ ಫಾಲೋವರ್ಸ್ ಒಂದಷ್ಟು ಫಾಲೋ ಮಾಡ್ತಿರ್ತಾರೆ, ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ ಟಿಪ್ಸ್ ಅಂತೆಲ್ಲ ಈಗ ಎಲ್ರಿಗೂ ಗೊತ್ತೇ ಇದೆ. ನೀವು ಆಯಿಲ್ ಅಪ್ಲೈ ಮಾಡೋದು ಇರ್ಬೋದು, ಆಮೇಲೆ ಲೈಕ್ ಹೇರ್ಗೆ ಒಳ್ಳೆ ಮಸಾಜ್ ಕೊಡಿಸ್ಕೊಳ್ಳೋದು, ಅಥವಾ ಪ್ಯಾಕ್ ಲೈಕ್ ನಾನು ಅಕ್ಕಿ ಅಥವಾ ಅನ್ನದ್ದು ಪ್ಯಾಕ್ ಮಾಡಿ ಹಾಕ್ಕೊತಿರ್ತೀನಿ. ಸೊ ಈ ಥರದ್ದು ನ್ಯಾಚುರಲ್ ಆಗಿ ನಾನು ಮನೆಯಲ್ಲಿ ಮಾಡ್ಕೊಳ್ಳೋವಂಥದ್ದು ಮ್ಯಾಕ್ಸಿಮಮ್ ಮಾಡ್ತೀನಿ. ಇನ್ನು ಸಲೂನಲ್ಲಿ ಅಂತಂದರೆ ಐ ಗೋ ಫಾರ್ ಮಸಾಜ್ ಅಷ್ಟೇ. ಬಿಕಾಸ್ ಸ್ಟ್ರೆಸ್ ಆಗಿರುತ್ತೆ, ಅದಾಗುತ್ತೆ ಅಂತ ಹೇಳಿ ಐ ಗೋ ಫಾರ್ ಅ ಮಸಾಜ್. ಕೆಲವೊಬ್ಬರೆಲ್ಲನೂ ಸ್ಕಿನ್ಗೆಲ್ಲನೂ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾರೆ. ನೀವು ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತಾ ಅಥವಾ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತಾ ಇರ್ತೀರಾ ಅಂತ? ಬ್ಯೂಟಿ ಪಾರ್ಲರ್ಗೆ ಡಿಪೆಂಡ್ಸ್ ಯಾವುದಕ್ಕೆ ಹೋಗ್ತೀನಿ ಅಂದರೆ ಸ್ಕಿನ್ನಿಗೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಹೇಳೋದನ್ನೆಲ್ಲ ಕ್ಲೀನಾಗಿ ಟೇಕ್ಔಟ್ ದ ಮೇಕಪ್ ಏನೇ ಹಾಕಿದ್ರು, ಅಥವಾ ನೀವು ಹೊರಗಡೆ ಹೋಗಿ ಬಂದ್ರಿ ಅಂದರೂ ಕೂಡ ಜಸ್ಟ್ ಹ್ಯಾವ್ ಅನ್ ವಾಶ್, ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀವೇನು ಮಾಯಿಶ್ಚರೈಸರ್ ಹಾಕೋತಿರೋ ಅದನ್ನೇ ಅಪ್ಲೈ ಮಾಡ್ಕೊಂಡು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಸಿರಿಜಾ ಅವರು ವರ್ಕೌಟ್ ಮಾಡ್ತಾರಾ, ಯೋಗ ಮಾಡ್ತಾರಾ? ಎರಡೂ ಮಾಡ್ತೀವಿ ನಾವು. ಆ್ಯಕ್ಚುಲಿ ಈಗ ನಾನು MMA ವಿತ್ ಹಿಸ್ ಸಪೋರ್ಟ್ ಹೋಗು, ನಿನಗೆ ಏನು ಇಷ್ಟ ಇದೆ ಅದನ್ನು ಮಾಡ್ತಾ ಇರೋ, ಜಸ್ಟ್ ಡೋಂಟ್ ಕೀಪ್. ನಾನು ಯೋಚನೆ ಮಾಡ್ತಿದ್ದೆ ಹೋಗ್ಲಾ ಬೇಡವಾ ಆಗತ್ತಾ ಮ್ಯಾನೇಜ್ ಮಾಡೋಕ್ಕೆ ಅಂತ. ಹಿಂಗೆ ಹೋಗಬೇಕು ಅನ್ಸುತ್ತೆ ಹೋಗ್ಬಿಡು, ಕಲಿಬೇಕು ಅನ್ಸುತ್ತಾ ಕಲಿ. ವೆದರ್ ಅದು ನಮಗೆ ಇದಕ್ಕೆ ನಮ್ಮ ಪ್ರೊಫೆಷನ್ ಯೂಸ್ ಆಗುತ್ತೆ ಇಲ್ವ ಅದೆಲ್ಲ ಯೋಚನೆ ಮಾಡೋಣ. ಇಷ್ಟ ಇದೆ ಅಂದರೆ ಯು ಶುಡ್ ಗೋ ಆ್ಯಂಡ್ ಟ್ರೈ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವರ್ಕೌಟ್ಸು ಮಾಡ್ತೀವಿ. ಆ್ಯಂಡ್ ಇಬ್ರಿಗೂ ಆ ಕಾನ್ಷಿಯಸ್ ಇದೆ. ಈವನ್ ಹೀ ಡಸ್ ವೆರಿ ವೆಲ್ ವರ್ಕೌಟ್ಸ್ ಎಲ್ಲ, ಜಿಮ್ ಅದು ರೆಗ್ಯುಲರ್ ಆಗಿರ್ತಾರೆ. ಆ್ಯಂಡ್ ತುಂಬ ಎಜುಕೇಟ್ ಮಾಡ್ತಾರೆ ನನಗೆ ಆ ವಿಷಯದಲ್ಲಿ. ಯಾವ ವರ್ಕೌಟ್ ಮಾಡಿದ್ರೆ ಹೇಗಿರುತ್ತೆ, ಏನು ಫುಡ್ ತೊಗೊಂಡ್ರೆ ಯಾವ ಥರ ಆಗುತ್ತೆ, ಆಮೇಲೆ ಜಾಸ್ತಿ ಸುಸ್ತಾದಾಗ ಮತ್ತೆ ಬಾಡಿನ ಪುಷ್ ಮಾಡಬೇಡ, ರಿಲ್ಯಾಕ್ಸ್ ಮಾಡ್ಕೊ, ಈ ಥರದ್ದು ಟಿಪ್ಸ್ ಇವರೇ ಕೊಡೋದು ನನಗೆ. ಸೊ ಹಾಗಾಗಿ ರೆಗ್ಯುಲರಾಗಿ ಆ ವರ್ಕೌಟ್ಸ್ ಇಬ್ರಿಗೂ ಇದೆ, ನನಗೂ ಇದೆ ಅವ್ರಿಗೂ ಇದೆ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಅಂಡ್ ಪ್ರೀ ವರ್ಕೌಟ್ ಏನು ಫುಡ್ ಕ್ಯಾರಿ ಮಾಡ್ತೀರಾ? ಅಂಡ್ ಆಫ್ಟರ್ ವರ್ಕೌಟ್ ಏನೆಲ್ಲ ಕ್ಯಾರಿ ಮಾಡೋಕ್ಕೆ ಗೈಡ್ ಕೊಡ್ತಾರೆ ನಿಮ್ಮ ಟ್ರೈನರ್? ನೀವು ಹೇಳಿ. ನಮ್ಮ ಆಕ್ಚುಲಿ ಇದೇನಂದ್ರೆ ಅದು ಗೈಡ್ ಮಾಡಿ ಅವ್ರ ಬಾಡಿನ ಅವ್ರು ಕೇಳಿಸ್ಕೋಬೇಕು ಏನು ಹೇಳಂತ.
ಸುಸ್ತಾದರೆ ಏನೋ ತಿನ್ನಬೇಕು, ಶಕ್ತಿ ಇಲ್ಲ ಅಂದರೆ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ಬೇಕು ಅಷ್ಟೇ. ಎಲ್ಲದಕ್ಕೂ ನಾವು ಬೇರೆ ಥರ ಹೋಗೋಕ್ಕಾಗಲ್ಲ, ಮನೇಲಿ ಏನಿದೆ ಅದನ್ನೇ ಅಡಾಪ್ಟ್ ಮಾಡ್ಕೋಬೇಕಲ್ವಾ. ಇವಾಗ ಪ್ರೀ ವರ್ಕೌಟ್ ಡ್ರಿಂಕೇ ಬರುತ್ತೆ, ಅದೇನು ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ತೊಗೊಂಡು ನಮ್ಮ ನ್ಯಾಚುರಲ್ ಆಗಿ ನಾವು ಸಪೋರ್ಟಿವ್ ಆಗಿ ತೊಗೋಬೋದು, ಅದೆಲ್ಲ ತಗೋ ಅಂತ ಹೇಳ್ತೀವಿ. ಬಟ್ ತುಂಬ ಸ್ಟ್ರೈನ್ ಆಗಿ ಅಥವಾ ಇಂಜುರೀಸ್ ಆದಾಗ ಅಯ್ಯೋ ಮಾಡಲೇಬೇಕು ಅಂತ ಇಲ್ಲ, ಟೇಕ್ ರೆಸ್ಟ್. ಅದ್ರದ್ದೇ ಒಂದು ಸಿಸ್ಟಮ್ ಇರುತ್ತೆ ಬಾಡಿದು, ಅದು ರಿಕವರಿ ಆಗಬೇಕು. ಮತ್ತು ಸಪೋರ್ಟ್ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆದಾಗಲೂ ಮಾಡೋಕ್ಕೆ ಹೋಗೋದು, ಈ ಥರದ್ದು ಅಷ್ಟೇ ಸಣ್ಣ ಪುಟ್ಟ ಟಿಪ್ಸ್ ಕೊಡ್ತೀವಿ ಅಷ್ಟೇ. ಅಲ್ಲ, ಅದು ಬ್ಯೂಟಿಫುಲ್ ಆಗಿ ಹೇಳಿದ್ರು. ನಮ್ಮ ಬಾಡಿನ ನಾವು ಫಸ್ಟ್ ರೀಡ್ ಮಾಡ್ಕೋಬೇಕು, ನಮ್ಮ ಬಾಡಿಗೆ ಏನು ಸೆಟ್ ಆಗುತ್ತೆ. ಈಗ ನೀವು 6 ಪ್ಯಾಕ್ ಮಾಡಿಬಿಟ್ಟಿದ್ದೀರ ಅಂತ ನಾನು ಹೋಗಿ 6 ಪ್ಯಾಕ್ ಮಾಡೋಕ್ಕಾಗಲ್ಲ. ಓಕೆ, ನನ್ನ ಬಾಡಿಗೆ ಆಗತ್ತಾ, ನಾನು ಮಾಡೋಕ್ಕಾಗತ್ತಾ, ನನ್ನ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತಾ, ಈ ಥರ ಸ್ಟಡಿ ಮಾಡ್ಕೋಬೇಕು ನೀಟಾಗಿ. ನಮ್ಮ ಬಾಡಿನ ಸ್ಟಡಿ ಮಾಡಿಕೊಂಡು ನಮ್ಮ ದೇಹಕ್ಕೆ ಯಾವ ಫುಡ್ ಹೊಂದತ್ತೆ, ಯಾವ್ದು ಚೆನ್ನಾಗಿರುತ್ತೆ, ಯಾವ ಟೈಮಲ್ಲಿ ನಾನು ವರ್ಕೌಟ್ ಮಾಡಬೇಕು ಅನ್ನೋದನ್ನು ನೀವು ನಿಮ್ಮ ಬಾಡಿನ ಸ್ಟಡಿ ಮಾಡಬೇಕು. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ನಟಿಯಾಗಿರ್ಬೋದು, ನಟರಾಗಿರ್ಬೋದು, ನಾವು ಆನ್ ಸ್ಕ್ರೀನಲ್ಲಿ ಮಿಂಚಬೇಕು ಅಂತಂದಾಗ ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು ಎಲ್ಲ ತಗೊಳ್ಬಿಟ್ಟು ಚೆನ್ನಾಗಿ ಕಾಣಿಸ್ಬಿಡ್ಬೇಕು ಬೇಗನೆ ಅಂತ ಹೇಳ್ಬಿಟ್ಟು, ಟೈಮ್ ಇಲ್ಲ, ಸ್ಟ್ರೆಸ್ಸು, ಪ್ರಾಜೆಕ್ಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಹೋಗ್ಕೊತಾ ಇರ್ತಾರೆ. ಈ ಪ್ರಾಜೆಕ್ಟ್ಗಿಂತ ಒಂದಕ್ಕಿಂತ ಒಂದು ಪಾತ್ರ ಡಿಫ್ರೆಂಟ್ ಆಗಿರುತ್ತೆ. ಆ ಪಾತ್ರಕ್ಕೆ ತಕ್ಕಂಗೆ ನಾನು ಬಾಡಿ ಶೇಪ್ನಾಗಿರ್ಬೋದು, ಹಾಗೆಯೇ ನಮ್ಮ ಸ್ಕಿನ್ನನ್ನು ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಇದನ್ನೆಲ್ಲ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ಹೇಳ್ತೀನಿ, ಏನು ಗೊತ್ತಾ, ಅದು ಒಂದೊಂದ್ಸರಿ ನೀಡ್ ಟೈಮ್ ಬೌಂಡ್ ಇರುತ್ತೆ. ಸಪೋಸ್ ಇನ್ 3 ಮಂತ್ಸಲ್ಲಿ ನೀವೇನೋ ರೆಡಿ ಆಗೋದಿರುತ್ತೆ, ಅದಕ್ಕೆ ಒಂದು ದಾರಿ ಇರುತ್ತೆ. ಸೊ ಅದಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ಸ್ಪೆಸಿಫಿಕೇಶನ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಅದನ್ನು ಫಾಲೋ ಮಾಡಿಕೊಂಡು ವಿತ್ ಪ್ರಾಪರ್ ಗೈಡೆನ್ಸ್ ಮಾಡೋರಿದ್ದರೆ ಓಕೆ, ಇಟ್ಸ್ ನಾಟ್ ಅಡ್ವೈಸಬಲ್. ಬಟ್ ಅಂದರೆ ಶಾರ್ಟ್ಕಟ್ ನಾನು ಹೇಳಿದ್ದು. ಬಟ್ ಆ ಥರದ್ದು ಇರುತ್ತೆ, ಮಾಡಿದ್ದಾರೆ, ಚೆನ್ನಾಗಿರೋರು ಇದ್ದಾರೆ. ಬಟ್ ಇದು ಮೊದಲೇ ಹೇಳಿದ್ನಲ್ಲ, ಯು ಶುಡ್ ರೀಡ್ ಯುವರ್ ಬಾಡಿ. ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಕೇಳಿಸ್ಕೋಬೇಕು. ಸಪೋಸ್ ಏನೋ ಈಗ ಶಾರ್ಟ್ಕಟ್ಗೆ ಹೋದರೆ ಅದೇನೋ ಮೆಸೇಜ್ ಕೊಡುತ್ತೆ, ಅದನ್ನು ಇಗ್ನೋರ್ ಮಾಡಬೇಡಿ ಅಷ್ಟೇ. ಸೊ ಇಟ್ಸ್ ಇಂಡಿವಿಜುವಲ್ ಅಗೈನ್, ಯಾಕಂದರೆ ಎಲ್ಲರಿಗೂ ಒಂದೇ ಆಸೆ ಇರೋಲ್ಲ, ಎಲ್ಲರಿಗೂ ಒಂದೇ ಸಿಚುವೇಶನ್ ಇರೋದಿಲ್ಲ. ಸೊ ಅದೇ ಪ್ರಾಪರ್ ಗೈಡೆನ್ಸ್, ಎಲ್ಲದಕ್ಕೂ ಸ್ಪೆಷಲಿಸ್ಟ್ಗಳಿರ್ತಾರೆ, ಕನ್ಸಲ್ಟ್ ದೆಮ್. ಡೋಂಟ್ ನೀವೇ ಏನೋ ಸೆಲ್ಫ್ ಮೆಡಿಕೇಷನ್ನು ಅದೆಲ್ಲ ಮಾಡ್ಕೋಬಾರ್ದು. ಸೇಮ್ ಆ್ಯಕ್ಚುಲಿ ಅದು ಹಾಗೇನೆ ಇಂಡಿವಿಜುವಲ್ ಚಾಯ್ಸ್ ಆಗಿರುತ್ತೆ ಅದು ಶಾರ್ಟ್ಕಟ್ಸ್ ಅಂದಾಗ. ಸ್ಪೆಷಲಿ ಈ ಇಂಡಸ್ಟ್ರಿ ಅಂತ ಬಂದಾಗ ಇನ್ನೊಂದು 2-3 ತಿಂಗಳಲ್ಲಿ ನಾವು ಶುರು ಮಾಡಿಬಿಡ್ತೀವಿ. ಈ ಥರ ಬೇಕು ಆ ಥರ ಬೇಕು ಅಂದಾಗ ಹೋಗಬೇಕಾಗತ್ತೆ. ಬಟ್ ಪ್ರಾಪರ್ ಗೈಡೆನ್ಸ್ ಇದ್ದರೆ ಮಾತ್ರ ಮಾಡಬೇಕು. ಇಲ್ಲಾಂದರೆ ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ, ಲಾಸ್ಟ್ ಫಾರ್ ಲಾಂಗ್. ಆ್ಯಕ್ಚುಲಿ ಪ್ರಾಪರಾಗಿ ಮಾಡೋದು ನನಗೆ ಇಷ್ಟ ಆಗುತ್ತೆ. ಶಾರ್ಟ್ಕಟ್ಸಲ್ಲಿ ಬೇರೆ ಚಾಯ್ಸ್ ಇಲ್ಲ ಅಂದಾಗ ಯು ಹ್ಯಾವ್ ಟು ಗೋ, ಬಟ್ ಪ್ರಾಪರಾಗಿ ಮಾಡಿ. ಬಿಕಾಸ್ ಎಲ್ಲದಕ್ಕಿಂತ ದೊಡ್ಡದು ಆರೋಗ್ಯ ಮತ್ತು ನಮ್ಮ ಪ್ರಾಣ. ಅದನ್ನು ನಾವು ಪಣಕ್ಕಿಟ್ಟು ಮಾಡೋಕ್ಕೆ ಅಂದರೆ ಅದೇ ಇಲ್ಲ ಅಂದರೆ ಇನ್ನೇನು ಪ್ರಯೋಜನ ಮಾಡಿ. ಸೊ ಹಾಗಾಗಿ ಹುಷಾರಾಗಿ ಮಾಡಿ ಅಂತ ಅಷ್ಟೇ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.